ಯಾವ ದೇವ್ರಿಗೆ ಹೋಗುದಿಲ್ಲ, ಯಾವ ಗುರಿಗೆ ಹೋಗುದಿಲ್ಲ. ಅವರಿಗೆ ಈ ಸಿದ್ದೇಶ್ವರ ಸಂಸ್ಥೆ ವಿದ್ಯಾಲಯ ಇದೇ ಗುರಿಯಾಗಿತ್ತು, ವಿದ್ಯಾರ್ಥಿಗಳೇ ದೇವರಾಗಿದ್ದರು ಅನ್ನೋಂಥ ಮಾತನ್ನ ಅವನ ಈ ಮಾತನ್ನು ಹೇಳಿದ್ರು ನನಗೆ. ಈಗಲೂ ಕೂಡ ಅದೇ ವಿದ್ಯಾರ್ಥಿಗಳೇ ನಮ್ಗೆ ದೇವರು ಅನ್ನೋ ಭಾವನೆಯಿಂದ ನಮ್ಮ ಕೆಲಸ ನಿರ್ವಹಿಸ್ತಿದ್ದೀವಿ. ಅಂತ ಒಂದು ಅವಕಾಶವನ್ನ ಈ ಸಿದ್ದೇಶ್ವರ ವಿದ್ಯಾಸಂಸ್ಥೆ ನಮಗೆ ಒದಗಿಸಿಕೊಡ್ತಲ್ಲ, ಅದಕ್ಕೂ ನಾವು ಅತ್ಯಂತ ಕೃತಜ್ಞತೆಯಿಂದ ನಾವು ಇದ್ದೀವಿ, ಆ ಭಾವನೆಯನ್ನ ಬಿಟ್ಕೊಂಡು ನಾವು ಇದ್ದೀವಿ ಅಂತ ನನ್ನ ಭಾವನೆ ವ್ಯಕ್ತಪಡಿಸಿ 74 ಮತ್ತು 75ನೇ ಶೈಕ್ಷಣಿಕ ವರ್ಷದಲ್ಲಿ ಈ ಸ್ಥಳೀಯ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ SSLCಯನ್ನು ಪೂರೈಸಿ ಇವತ್ತು ನಿವೃತ್ತಿ ಹೊರಬಿದ್ದ ಈ ಹೆಮ್ಮೆಯ ವಿದ್ಯಾರ್ಥಿನಿಯರು ವಿಭಿನ್ನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯ ವಹಿಸಿಕೊಂಡಿರುವಂತ ನಮ್ಮೆಲ್ಲರಿಗೂ ಪರಮ ಪೂಜ್ಯರಾಗಿರುವಂತ ಸೌಂದರ್ಯ ಸಿದ್ದರಾಮ ಸ್ವಾಮಿಗಳನ್ನು ಪಡೆಯುತ್ತು ಅಧ್ಯಕ್ಷ ಸ್ಥಾನ ವಹಿಸಿರುವಂತ ಸಹೋದರಿ ಅನ್ನಪೂರ್ಣ ಪಾಟೀಲ್ ಅವರೇ, ಈ ಸಂಸ್ಥೆಯ ಕಾರ್ಯದರ್ಶಿಯ ಸ್ಥಾನ ವಹಿಸಿಕೊಂಡಿರುವಂತ ಆತ್ಮೀಯ ಶ್ರೀ ವೇಣುಗಾರಲ್ಲೇ, ಈ ಜವಾಹರ್ ಬಾಲದ ಉಪಾಧ್ಯಕ್ಷ ಸ್ಥಾನವಾಗಿರುವಂತ ಜಪ್ಪಿ ಅವರೇ, ಇಲ್ಲಿ 74-75ನೇ ಶೈಕ್ಷಣಿಕ ವರ್ಷದಲ್ಲಿ SSLCಯನ್ನು ಪೂರೈಸಿ ಉಪಸ್ಥಿತರಿರುವಂತ ಎಲ್ಲ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿಯರೇ, ನನ್ನ ಸಹಪಾಠಿಗಳೇ, ನನ್ನ ಸಹೋದ್ಯೋಗಿಗಳೇ, ಇದೀಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜೊತೆಯವರು ಮಾತಾಡಿದರು. ಸ್ನೇಹಿತರಂತ ಅಂಗಡಿಯವರು ಹೇಳಿದರ ಬಗ್ಗೆ ಇಲ್ಲ, ನಾನು ಈ ಕಾರ್ಯಕ್ರಮವನ್ನ ನಮ್ಗೆ 20 ವರ್ಷ ಹಿಂದೆ ಮಾಡ್ಬೇಕಾಗಿತ್ತು, ಬಹಳ ಲೇಟ್ ಆಗಿ ಮಾಡಿದ್ವಿ ನಾವು ಅಂತ ಮಾತನ್ನು ಹೇಳಿದ್ರು. ಅವರು ಇವನ್ನೆಲ್ಲ ನನ್ನ ನೋವು ಆಗೈತಿ ಅಂತಂದ್ರೆ ಅವರು ಏನಲ್ಲ, ನಾನೊಂದು ವಿಷಯ ಹೇಳ್ತೀನಿ, ಅದಕ್ಕೆ ನೀವು ಯಾಕೆ ಮಾಡ್ತಿರೋ ಗೊತ್ತಿಲ್ಲ, ಇದು ಬಹಳ ಲೇಟ್ ಆಗಿಲ್ಲ. ಇದು ನಾವು ಒಂದು ತೀರ್ಮಾನ ಮಾಡ್ತೀವಿ 2021ನೇ ಇಸ್ವಿಯಲ್ಲಿ. ನಮಗೆ 1970ರಲ್ಲಿ BA ಬಾಗಲಕೋಟೆ ಬಸವೇಶ್ವರ ಕಾಲೇಜಿನಲ್ಲಿ ಓದ್ತಾ ಇರುವಾಗ ನಾನು BA ಕಲ್ತಿದ್ದೀನಿ. ನಾನು 1970ರಲ್ಲಿ ನಾವು ನಿವೃತ್ತಿಯಾಗಿ 51 ವರ್ಷ ಆಗೈತಿ. ನಾನು ನಿವೃತ್ತಿಯಾಗಿ 51 ವರ್ಷ. ಅವಾಗ ನಮ್ಮ ಗುರುಗಳಿಗೆ ನಾವು ಗುರುವಂದನ ಮಾಡಿವಿ. ನಾವು ಅದೇ ನಮ್ಮ ವಿಚಾರ ಮಾಡಿ ನೀವು ನಿಮ್ಗಿದ್ರೆ 20 ವರ್ಷ ನಿಂತಂತೆ ಅಂತೀವಿ ನೀವು ಅಂದ್ರೆ ಬಹಳ ಸಂತೋಷ ಪಡ್ತಾರಲ್ಲ. ನಾನು ಅವಾಗ 72 ವಯಸ್ಸಿನವರು, ನಮ್ಮ ಗುರುಗಳು 90 ವಯಸ್ಸಿನವರು. ಗಾಲಿ ಕುರ್ಚಿಯಲ್ಲಿ ಗುರುಗಳನ್ನು ಕರ್ಕೊಂಡ್ ಬಂದಿದ್ದೀವಿ. ಒಟ್ಟು 11 ಜನ ಹೋಗಿದ್ರು. ಅವಾಗ 11 ಮಂದಿಯಲ್ಲಿ 8 ಜನ ಗುರುಗಳು ನಮ್ಮ ಆ ಕಾರ್ಯಕ್ರಮ ಬಂದಿದ್ರು. ಬಹಳ ಕಷ್ಟಪಟ್ಟು ಬಂದಿದ್ರು ಅವರೆಲ್ಲ. ಅಂದ್ರೆ ಗುರುಗಳಿಗೆ ನಮ್ಮ ಪ್ರೀತಿ, ವಿಶ್ವಾಸ, ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಸಮಯದ ಪ್ರಶ್ನೆಯೇನಿಲ್ಲ. ನೀವೆಲ್ಲ ನಾನು ಹೇಳಿದಿಲ್ಲ, ಜೊತೆ ಬಂದಾಗ ಸರ್ ನಿಮ್ಗೆ 65 ವಯಸ್ಸು ಇಲ್ಲ ಅಂತ ಹೇಳಿದ್ರು. 65 ವಯಸ್ಸು ಏನ್ ಬಡ್ದಲ್ಲ ಇದೆ. ಆನಂತರ ಈಗ ಸುಬ್ರಾವ್ ಅಂತಿದ್ರು, ಅವರ 96ನೇ ವಯಸ್ಸಲ್ಲಿ ತೀರ್ಕೊಂಡ್ರು ಅವರೆಲ್ಲ. ನಾವು ಹೇಳುವಂತ ಉದ್ದೇಶ ಏನಂದ್ರೆ, ನಮ್ಗೆ ವಿದ್ಯಾದಾನ ಮಾಡುವಂತ ಗುರುಗಳಿಗೆ ಈ ಕಾರ್ಯಕ್ರಮ ಉದ್ದಕ್ಕೂ ನಾವು ಒಂದು ಮಾತು ಕೇಳ್ತಾ ಇದ್ದೆ. ನಾನು ಅಂಗಡಿಯವರು ಗುರುಶ್ರೇಷ್ಠರು ಅನ್ನಂತ ಮಾತನ್ನು ಹೇಳಿದ್ರು. ಶಿಕ್ಷಕರು ಅನ್ನಂತ ಮಾತನ್ನು ಹೇಳಿಲ್ಲ. ಗುರುಶ್ರೇಷ್ಠರು ಅಂತಂದ್ರು. ನಮ್ಗೆಲ್ಲ ಬಹಳ ಅಭಿಮಾನ ಅನಿಸ್ತಿತ್ತು, ಬಹಳ ಸಂತೋಷ ಅನಿಸ್ತಿತ್ತು. ಎಲ್ಲದಕ್ಕೂ ಮುಖ್ಯವಾಗಿ ಅಂತಂದ್ರೆ, ನಾನು ಕೂಡ 1972ರಲ್ಲಿ ಈ ವಿದ್ಯಾಸಂಸ್ಥೆಗೆ ನಾವು ಬಂದಂತವ್ರು ನಾವೆಲ್ಲ. ನೀನು SSLC ಇರುವಾಗ ನಮ್ಗೆ ಯಾವ ಸರ್ವಿಸ್ ಆಗಿತ್ತವ್ರೆ ನಮ್ಗೆ 74-75ರಲ್ಲಿ. ನಿಮ್ಗೆಲ್ಲ ಗೊತ್ತಿರುವಂತೆ ನಾನು ಅವಾಗ PUC ಸೆಕೆಂಡ್ ಇಯರ್ಗೆ ಕ್ಲಾಸ್ ಟೀಚರ್ ಇದ್ದೆ ನಾನು. ಅವಾಗ 8 ಕೈ 9 ಕೈ ಏನೋ ಗ್ರಾಮರ್ ಹೇಳಿ ಹೋಗ್ತಿದ್ದೆ ನಾವೆಲ್ಲ. ಇಲ್ಲಿ ನೀವು ಲೇಟ್ ಆದ ಪ್ರಶ್ನೆ ಇಲ್ಲ, ನೀವು ನಮ್ಗೆ ಗೌರವ ಕೊಟ್ಟಿದ್ದೀರಿ, ಕೃತಜ್ಞತೆಯನ್ನು ಸಲ್ಲಿಸಿದ್ದೀರಿ, ನಿಮ್ಮ ಭಕ್ತಿ ಭಾವವನ್ನು ಪ್ರಕಟಿಸಿದ್ದೀರಿ. ನಮ್ಗೆ ಈಗೇನಾದ್ರು ಹೇಳ್ದಂಗೆ ನಮ್ಮ ಕೃತಜ್ಞತಾ ಭಾವನೆಯಿಂದ ನಿಮ್ಮ ಭಕ್ತಿಯನ್ನು ನಾವು ಸ್ವೀಕಾರ ಮಾಡ್ತೀವಿ. ಇನ್ನೊಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಗುರು ಸ್ಥಾನದ ಬಗ್ಗೆ ಒಂದು ಮಾತು ಹೇಳ್ತೇನೆ. ಇತ್ತಿತ್ತಲಾಗಿ ಪೇಪರ್ಗಳನ್ನ ಭಾಳ ಓದ್ತಾ ಇದ್ದೀವಿ.
ಅಲ್ಲಿ ಗುರುವಂದನಾ ಕಾರ್ಯಕ್ರಮ, ಇಲ್ಲಿ ಗುರುವಂದನಾ ಕಾರ್ಯಕ್ರಮ ನಾವು ನೋಡ್ತೀವಿ. ಇವತ್ತು ಬಹಳ ಗುರುವಂದನಾ ಕಾರ್ಯಕ್ರಮ ಅವ. ಮೂರೂರಲ್ಲಿ ಗುರುವಂದನಾ ಕಾರ್ಯಕ್ರಮ ಇವತ್ತ ಅಲ್ಲೇ ನಿತ್ಯ ಪೇಪರ್ದಲ್ಲಿ ಬಂದಲ್ಲ ಒಂದ್ ಕಡೆ ಗುರುವಂದನಾ ಕಾರ್ಯಕ್ರಮ ಏರ್ಪಾಡು ಆಗಿರ್ತದೆ. ನನ್ಗೆ ಅವಾಗ ಬಂದ್ ವಿಚಾರ ಬಂತು, ಸರ್ಕಾರ ಇಲಾಖೆಯಲ್ಲಿ ಕೇವಲ ಶಿಕ್ಷಣ ಇಲಾಖೆ ಒಂದೇ ಇಲ್ಲ, ಸಾಕಷ್ಟು ಇಲಾಖೆಗಳಿವೆ. ಆ ಎಲ್ಲಾ ಇಲಾಖೆಗಳಲ್ಲಿ ಈ ವಂದನಾ ಕಾರ್ಯಕ್ರಮ ಇಲ್ಲಲ್ಲ ಅಂತ. ಎಲ್ಲ ಇಲಾಖೆಗಳಲ್ಲಿ ವಂದನಾ ಕಾರ್ಯಕ್ರಮ ಇಲ್ಲವಿಲ್ಲ ಅನಿಸ್ತು ನಮ್ಗಿಲ್ಲ ಅಂತ. ಗುರುವಂದನ ಮಾತ್ರ ರಾರಾಜಿಸ್ತೇ ಪೇಪರ್ದಲ್ಲಿ. ನಾವೆಲ್ಲ ಹೆಮ್ಮೆ ಪಡಬೇಕು ನಾವೆಲ್ಲ ಶಿಕ್ಷಕರಾಗಿ. ನಿಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾದಂತ ನಾವೆಲ್ಲ ಬೆನ್ನಿರುವಂತ ತಿಳ್ಕೊಂಡು ನಾ ಭಾವಿಸ್ತೀನಿ. ಅದನ್ನು ಒಬ್ಬ ಶಿಕ್ಷಕ, ಒಮ್ಮೆ ಶಿಕ್ಷಕನಾದ್ರೆ ನಿರಂತರ ಶಿಕ್ಷಕನೇ. ನಮ್ಗೆಲ್ಲ ಬಂದಾಗ ಅದನ್ನ ಹೇಳಿದೆ. ಅವಾಗ ನಾನು CBSE 10th ಇಂಗ್ಲಿಷ್ ಹೇಳಿ ಬಂದಿದ್ದೆ. ಆವಾಗ ನಾನು ಇಂಗ್ಲಿಷ್ ಶಿಕ್ಷಕನೇ. ಶಿಕ್ಷಕ ವೃತ್ತಿಯನ್ನು ಬಿಟ್ಟು ನಾವು ಬೇರೆ ಯಾವ ವೃತ್ತಿಯನ್ನು ಮಾಡ್ಲಿಕ್ಕೆ ಅನ್ನೋ ಸಾಧನೆ ಇಲ್ಲ. ಆದ್ರಿಂದ ನಮಗೆ ಈ ಇಳಿ ವಯಸ್ಸಿನಲ್ಲಿ ಕೂಡ ನಮ್ಮನ್ನು ಹುಡುಕೊಂಡು ಬಂದು, ಸರ್ ನಮ್ಮನ್ನು ಮಾರ್ಗದರ್ಶನ ಮಾಡಿದೀವಿ, ನಮ್ಮ ಕೃತಜ್ಞತೆ ಪೂರ್ವಕವಾಗಿ ನಾವು ಗುರುವಂದನಾ ಕಾರ್ಯಕ್ರಮ ಅನ್ಕೊಂಡಿದ್ದೀವಿ, ಈ ದಯವಿಟ್ಟು ಬಂದು ನಮ್ಮ ಗುರುವಂದನೆ ಸ್ವೀಕರಿಸಬೇಕು ಅಂತ ಕೇಳಿದಾಗ 9 ಜನ ವಿದ್ಯಾರ್ಥಿಗಳು ತಪ್ಪಾಗುತ್ತೆ. ಹಿರಿಯರೆಲ್ಲ ಬಂದಿದ್ದೀರಿ ಇವೆಲ್ಲ. ಅವಾಗ ವಿದ್ಯಾರ್ಥಿಗಳು ಈಗೆಲ್ಲ ಹಿರಿಯರಾಗಿ ಬಂದಿದ್ದೀರಿ ಅವೆಲ್ಲ. ನಾನು ಬಹಳ ಸಂತೋಷ ಅನಿಸ್ತು. ಅದ್ಮೇಲೆ ಬಂದ ಕಟ್ ಬಿಸಿಲ ಬಂದಿದ್ದೀರ ಅವರೆಲ್ಲ. ಆದ್ರಿಂದ ಮತ್ತೊಂದು ನಾನು ಒಬ್ಬ ಶಿಕ್ಷಕನಾಗಿ ಈ ವಿದ್ಯಾಸಂಸ್ಥೆಗೆ ನಾವು ಕೃತಜ್ಞರಾಗಿರ್ಬೇಕು. ನಾವೆಲ್ಲ ಇಲ್ಲಿ 72 ಬಂದಾಗ 2007 ನಾವು ಇಲ್ಲೇ ಇದ್ದೀವಿ. ಈ ವಿದ್ಯಾಸಂಸ್ಥೆ ನಾನು ನೆನಪಿದ್ದೇನೆ. ನಾನು ನಿವೃತ್ತಿ ಆದ ದಿವಸ ಬೊಮ್ಮಣ್ಣ ಸರ್ಗೆ ಯಾವ್ದು ಹೇಳಿ ಹೋಗಿಲ್ಲ, ಯಾವ ಗುರಿಗೆ ಹೋಗಿಲ್ಲ. ಅವರಿಗೆ ಈ ಸಿದ್ದೇಶ್ವರ ಸಂಸ್ಥೆ ವಿದ್ಯಾಲಯ ಇದೇ ಗುರಿಯಾಗಿತ್ತು, ವಿದ್ಯಾರ್ಥಿಗಳೇ ದೇವರಾಗಿದ್ದರು ಅನ್ನೋ ಮಾತನ್ನ ಈ ಮಾತನ್ನು ಹೇಳಿದ್ರು ನನಗೆ. ಈಗಲೂ ಕೂಡ ಅದೇ ವಿದ್ಯಾರ್ಥಿಗಳೇ ನಮಗೆ ದೇವರು ಅನ್ನೋ ಭಾವನೆಯಿಂದ ಒಂದು ಕೆಲಸ ನಿರ್ವಹಿಸ್ತಿದ್ದೀವಿ. ಅಂತ ಒಂದು ಅವಕಾಶವನ್ನ ಈ ಸಿದ್ದೇಶ್ವರ ವಿದ್ಯಾಸಂಸ್ಥೆಯನ್ನು ಒದಗಿಸಿಕೊಡ್ತಲ್ಲ, ಅದಕ್ಕೂ ನಾವು ಅತ್ಯಂತ ಕೃತಜ್ಞತೆಯಿಂದ ನಾವು ಇದ್ದೀವಿ. ಆ ಭಾವನೆಯನ್ನ ಬಿಟ್ಕೊಂಡು ನಾವು ಇದ್ದೀವಿ ಅಂತ ಭಾವನೆ ವ್ಯಕ್ತಪಡಿಸಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ನಿಮ್ಮ ಪ್ರೀತಿಗೆ, ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ಭಕ್ತಿ ಭಾವನೆಗಳಿಗೆ ಮನೆದು ನಮ್ಮ ಕೃತಜ್ಞತೆಯನ್ನ ನೀವು ಸಲ್ಲಿಸ್ತಾ ಇದ್ದೀವಿ ಅನ್ನುವಂತ ಮಾತನ್ನು ಹೇಳಿ ನಮ್ಮಲ್ಲಿ ಅನಿಸ್ತೀವಿ. ನಮಸ್ಕಾರ.